ಉತ್ತರ ಕನ್ನಡದಲ್ಲಿ ಈಗಾಗಲೇ ಮಳೆ ತೋರಿಸಿರುವಂತಹ ಪ್ರತಾಪ ಯಾವ ಸ್ವರೂಪದಲ್ಲಿ ಇನ್ನೂ ಕೂಡ ಅಲ್ಲಿಯ ಹುಡುಕಾಟವನ್ನು ಮುಂದುವರಿಯುವಂತೆ ಮಾಡಿದೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇದರ ಜೊತೆಗೇ ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಸಾವಿನ ಜೊತೆಗೆ ಜನರ ನೋವು ಕೂಡ ಮುಂದುವರೆದಿದೆ. ಇನ್ನು ಮುಂಬೈ, ಪುಣೆಗೂ ಕೂಡ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದ್ದು, ದೆಹಲಿ, ಗುಜರಾತ್ನಲ್ಲೂ ಕೂಡ ಮಳೆಯ ಅಲರ್ಟನ್ನು ಕೊಡಲಾಗಿದೆ. ಬಹಳ ಮುಖ್ಯವಾಗಿ ಉತ್ತರ ಕನ್ನಡದಲ್ಲಿ ಯಾವ ಸ್ವರೂಪದಲ್ಲಿ ಈಗ ಅಂದರೆ ಶಿರೂರಿನಲ್ಲಿ ನಡೆದಿರುವಂತಹ ಈ ಒಂದು ದುರಂತ ಇದೆಯಲ್ಲ, ದುರಂತದ ಸಂದರ್ಭದಲ್ಲಿ ಹುಡುಕಾಟ, ಶವಗಳ ಹುಡುಕಾಟ ನಡೀತಾ ಇದೆ. ಆಪರೇಷನ್ ಯಾವ ಸ್ವರೂಪದಲ್ಲಿ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆನ ವರದಿ ನಿಮಗೆ ತೋರಿಸ್ತೀನಿ. ಇಂಪಾರ್ಟೆಂಟ್ ಒಂದು ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿರೋದೇನಪ್ಪ ಅಂದರೆ 20 ಅಡಿ ಆಳದಲ್ಲಿ ಲಾರಿ ಅಪ್ಪತ್ತೆ ಸುಳಿವು ಸಿಕ್ಕಿದೆ ಇರುವಂತಹ ಒಂದು ಬಗ್ಗೆ. ಇದೊಂದು ದೃಶ್ಯ ಸಾಕು ಶಿರೂರಲ್ಲಿ ಜಲಪ್ರಳಯ ಸಂಭವಿಸಿದ್ದು ಹೇಗೆ ಅನ್ನೋದನ್ನ ಸಾರಿ ಸಾರಿ ಹೇಳೋದಕ್ಕೆ. ಮಹಾಮಳೆಯ ಹೊಡೆತಕ್ಕೆ 3 ಕಣ್ಮರೆಯಾಗಿ 10 ದಿನವೇ ಕಳೆದೋಯ್ತು. ಯಾರೊಬ್ಬರ ಸುಳಿವೂ ಸಿಕ್ತಿಲ್ಲ. ಈ 3ರಷ್ಟೇ ಅಲ್ಲ, ಭಾರತ್ ಬೆಂಜ್ ಲಾರಿ ಕೂಡ ಏನಾಯ್ತು ಅನ್ನೋದರ ಸಣ್ಣ ಮಾಹಿತಿಯೂ ಗೊತ್ತಾಗ್ತಿಲ್ಲ. ಇಡೀ ಗುಡ್ಡವನ್ನ ಜಾಲಾಡಿದ್ದಾಯ್ತು, ನದಿ ತೀರದಲ್ಲೂ ಹುಡುಕಾಡಿದ್ದಾಯ್ತು. ಈಗ ಗಂಗಾವಳಿಯಲ್ಲೂ ಶೋಧ ಶುರುವಾಗಿದೆ. ಡ್ರೋನ್ಗೆ ಮೆಟಲ್ ಡಿಟೆಕ್ಟರ್ ಕಟ್ಟಿ ಲಾರಿ ಪತ್ತೆ ಕಾರ್ಯ ನಡೆಯುತ್ತಿದೆ. ಶಿರೂರಲ್ಲಿ ಸೇನಾ ಹೆಲಿಕಾಪ್ಟರ್ ಹುಡುಕಾಟ, ನದಿಯಂಗಳದಲ್ಲಿ ಮೆಟಲ್ ಡಿಟೆಕ್ಟರ್ ಓಡಾಟ. ಕೇರಳದ ಲಾರಿ ಪತ್ತೆಗೆ ನೌಕಾಪಡೆಯ ಹೆಲಿಕಾಪ್ಟರ್ ಕೂಡ ಎಂಟ್ರಿ ಕೊಟ್ಟಿದೆ. ಗಂಗಾವಳಿ ನದಿ ಹೋದಲ್ಲೆಲ್ಲ ಹುಡುಕಾಟ ನಡೆಸಲಾಗ್ತಿದ್ದು, ಎಲ್ಲೂ ಕೂಡ ಒಂದೇ ಒಂದು ಸಣ್ಣ ಸುಳಿವೂ ಸಿಕ್ಕಿಲ್ಲ. ಹೀಗಾಗಿ ಇದೇ ಹೊಸ ಯಂತ್ರವೊಂದು ಶಿರೂರು ಅಂಗಳಕ್ಕಿಳಿದಿದೆ. ಮಣ್ಣಿನಡಿಯ 20 ಮೀಟರ್ ಆಳದಲ್ಲಿ ಯಾವುದೇ ವಸ್ತು ಇದ್ರೂ ಪತ್ತೆ ಮಾಡುತ್ತೆ. ಹಾಗೆಯೇ ನೀರಲ್ಲಿ 70 ಮೀಟರ್ ಆಳದಲ್ಲಿದ್ದರೂ ಗುರುತು ಹಚ್ಚುತ್ತಂತೆ. ಇದೇ ಕಾರಣಕ್ಕೆ ಈ ಯಂತ್ರದ ಮೂಲಕ ಲಾರಿ ಜೊತೆಗೆ ನಾಪತ್ತೆಯಾದವರ ಶೋಧ ಕಾರ್ಯ ನಡೆಸಲಾಗ್ತಿದೆ. ಶಿರೂರು ಗುಡ್ಡ ಕುಸಿತದ ಘಟನೆಯಲ್ಲಿ ಕೇರಳ ಮೂಲದ ಲಾರಿ ಒಂದು ಮಣ್ಣಿನ ಅಡಿಯಲ್ಲಿ ಸಿಲುಕಿದೆ ಎಂಬ ಒಂದು ಮಾಹಿತಿಯೊಂದಿಗೆ ಈಗ ಕಾರ್ಯಾಚರಣೆ ಅಂತೂ ಭರದಿಂದ ಸಾಗಿದೆ. ಕಳೆದ 10 ದಿನದಿಂದಲೂ ಸಹಿತ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಅವರ ಸಂಬಂಧಿಕರಲ್ಲಿ ಏನು ದುಃಖ ಉಮ್ಮಳಿಸಿ ಬರ್ತಾ ಇದೆ, ಅದರ ಜೊತೆಗೆ ಆತಂಕ ಕೂಡ ಏನು ಹೆಚ್ಚಾಗ್ತಾ ಇದೆ. ಈಗ ಸಂಬಂಧಿಕರು ಈ ಗೇಟ್ ಬಳಿ ನಿಂತು ಹೋಗೋದು ಇನ್ನು ಮುಂದುವರೆದಿರತಕ್ಕಂಥದ್ದು. ಎಲ್ಲದರ ಮಧ್ಯೆ 4 ಮರದ ದಿಮ್ಮಿಗಳು ಪತ್ತೆಯಾಗಿವೆ. ಅವುಗಳ ಮೇಲೆ PVR ಅನ್ನೋ ಬರವಣಿಗೆಯೂ ಇದೆ. ಹೀಗಾಗಿ ಕೇರಳದ ಲಾರಿಯಲ್ಲಿ ಸಾಗಿಸ್ತಿದ್ದ ಮರದ ದಿಮ್ಮಿಗಳು ಇವೇನಾ ಅನ್ನೋ ಪರೀಕ್ಷೆ ನಡೆಯುತ್ತಿದೆ. ನಮಗೆ ಡೌಟ್ ಇರೋದು ಬಿಟ್ಟು ಕನ್ಫರ್ಮ್ ಮಾಡ್ಲಿಕ್ಕಿರೋದು ಕಾರವಾರ ಪೊಲೀಸ್ ಅವರೇ ಕನ್ಫರ್ಮ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು FIR ಇಟ್ಟಿದ್ದು ಅವರೇ ಚೆಕ್ ಮಾಡಿ ಅವ್ರಿಗೆ ಅದರಲ್ಲಿ ಒಂದು P1 ಅಂತ ಮಾರ್ಕಿಂಗ್ ನೋಡಿದ್ದು ಬಿಟ್ಟು ಬೇರೆ ಏನು ಕನ್ಫರ್ಮ್ ಮಾಡ್ಲಿಕ್ಕೆ ಇಲ್ಲ. ದಿನೇ ದಿನೇ ಹೆಚ್ಚಾಗ್ತಿದೆ ನಾಪತ್ತೆಯಾದವರ ಸಂಖ್ಯೆ. 8 ಮಂದಿ ಶವವಾಗಿ ಪತ್ತೆಯಾಗಿದ್ದಾಯ್ತು, 3 ನಾಪತ್ತೆಯಾಗಿದ್ದೂ ಆಯ್ತು. ಈಗ ಮತ್ತೊಬ್ಬರು ಕಣ್ಮರೆಯಾಗಿದ್ದಾರೆ ಅನ್ನೋ ಕೂಗೆದ್ದಿದೆ. ತಮಿಳುನಾಡು ಮೂಲದ ಟ್ಯಾಂಕರ್ ಚಾಲಕ ಶರವಣ ಅನ್ನೋರು ಶಿರೂರಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನೋ ದೂರು ದಾಖಲಾಗಿದೆ. ಗುಡ್ಡ ಕುಸಿಯುವ ದಿನ ಶರವಣ ಇದೇ ಜಾಗದಲ್ಲಿದ್ರಂತೆ. ಬೆಳ್ಳಂಬೆಳಗ್ಗೆ ಫೋನ್ ಮಾಡಿದವರು ಆಮೇಲೆ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಹೀಗಾಗಿ ಕಳೆದ 3 ದಿನದ ಹಿಂದೆ ಪತ್ತೆಯಾಗಿದ್ದ ಅರ್ಧ ಮೃತದೇಹವನ್ನ DNA ಪರೀಕ್ಷೆಗೊಳಪಡಿಸಿದಾಗ ಇದು ಶರವಣನದ್ದೇ ಅನ್ನೋದು ಪತ್ತೆಯಾಗಿದೆ. अभी वो धारवाड़ से ये बाढ़ गिरी है ना, उसी टाइम से धारवाड़ से आया. 7:36 के बीबी से बात किया यहाँ पे खड़ा करके. मैं ये चाय दुकान में है, मैं चाय नाश्ता खाने के लिए यहाँ पे रुकता है. यहाँ से पानी की नहीं मिलती. गाँव भी बता देता, गाँव नहीं होगा वो, उसका इतना उसका समझ नहीं आता ना. वही नहीं बोला. मैं वो चाय का नाश्ता खाने के लिए ये तो मैं गाड़ी यहाँ पे रुकता है. ಶಾದಿ ನೆಮ್ಮದಿ ಕೊಟ್ಟೆ, ಈ ಊರಿನ ಜನರಿಗೆ ಎಂತ ಕೊಡ್ಬೇಕು? ಏನೆಲ್ಲ ಚಂದ ಬಂತೇನೆ ಪಂಚೂರ್ಲಿ. ಈ ದೃಶ್ಯಗಳನ್ನ ನೋಡಿದ್ರೇನೆ ಕಣ್ಣೀರು ಬರುತ್ತೆ. ಯಾಕಂದ್ರೆ ಹೀಗೆ ಖುಷಿಯಾಗಿರೋರ ಈ ಕಂದಮ್ಮಗಳೆಲ್ಲ ಈಗ ನೆನಪು ಮಾತ್ರ. ಶಿರೂರಲ್ಲಿ ಗುಡ್ಡದ ಭೂತ ಕುಸಿಯೋಕ್ಕೂ ಮೊದಲು ಇದ್ದ ಸಹಜ ಸ್ಥಿತಿ ಇದು. ದೃಶ್ಯ ನೋಡಿದ್ರೇನೆ ಗೊತ್ತಾಗುತ್ತೆ ಯಾರಿಗಾದ್ರೂ ಇವರೆಲ್ಲ ಎಷ್ಟು ಖುಷಿಯಾಗಿದ್ರು ಅಂತ. ಆದ್ರಿವತ್ತು ಇವರ ಮುಖ ನೋಡೋದಕ್ಕೂ ಇಲ್ಲ. ಇವತ್ತಿನ ಈ ಪರಿಸ್ಥಿತಿ ನೋಡಿದ್ರೆ ಇಲ್ಲೊಂದು ಮನೆ ಇತ್ತಾ ಅಂತ ಆಶ್ಚರ್ಯವಾಗುತ್ತೆ. ಮಹಾ ದುರಂತ ಆಗಿ ಹೋಗಿದೆ. ಈಗೇನಿದ್ರೂ ಅವಘಡದಡಿಯ ಆರ್ತನಾದ. ಶಿರೂರು ಗುಡ್ಡಕ್ಕೆ ಬಲಿಯಾದವರ ಹೆಣವಾದರೂ ಸಂಬಂಧಪಟ್ಟವರಿಗೆ ತಲುಪಲಿ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ
360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.